3 ಜನ ಹಿಂದ್ಗಡೆ ಇಕ್ಕಟ್ಟಲ್ಲಿ ಕೂತಿದ್ದಾರೆ. ಅಡ್ಜಸ್ಟ್ ಮಾಡಿಕೊಂಡು ನಾವು ಆರಾಮಾಗಿ ಕೂತಿದ್ದೀವಿ. ರೀಚ್ ಆದ್ವಿ. ಈಗ ಹೋಗಿ ಚೆಕಿಂಗ್ ಪ್ರೋಸೆಸ್ನ ಮುಗಿಸಿ ರೂಮ್ಗೆ ಹೋಗುವ. ಬಂದಿದ್ದ ತಕ್ಷಣ ತಂಪಾಗೆ ವೆಲ್ಕಮ್ ಡ್ರಿಂಕ್. ಸೊ ಅಲ್ಲಿ ನಮ್ಮ ಚೆಕ್-ಇನ್ ಪ್ರೋಸೆಸ್ ಆಯಿತು. ಬಂದಿದ್ದ ತಕ್ಷಣ ಇದು ಟ್ರೈನಿಂಗ್ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಇಲ್ಲಿಂದ ಹಂಗೆ ಎಕ್ಸಿಟ್ ಆಗಿ ರೂಮ್ಗೆ ಹೋಗೋದು. ನಾವು ಲಾಸ್ಟ್ ಟೈಮ್ ಬಂದಾಗ ಇವಾಗಲೂ ಬೇಜಾನ್ ಇಂಪ್ರೂವ್ಮೆಂಟ್. ಸೊ ಇಲ್ಲೆಲ್ಲ ಟೈಲ್ಸ್ ಹಾಕ್ಸಿ ಅಲ್ಲಿ ಹಟ್ಟು ಥರ ಇನ್ನೊಂದು ಹಟ್ಟು ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ ಮರಕ್ಕೆ ನಮ್ಮದು ಡ್ರೋನು ಸಿಗಾಕೊಂಡಿದ್ದು ಅದು ಆ ಮರ. ಇದೊಂದು ಹೊಸ ಅಡಿಷನ್ನು, ಸ್ವಿಮ್ಮಿಂಗ್ ಪೂಲು. ಸಂಜಿತಾ, ನೀವು ಬಂದು ಎಷ್ಟು ವರ್ಷ ಆಯ್ತು ಸಂಜಿತ್ ಇಲ್ಲಿಗೆ? ಇದೆಲ್ಲ ಸೇಮು. ನಾವು ಫಸ್ಟ್ ಟೈಮ್ ಬಂದಾಗ ಯಾವ ರೂಮಲ್ಲಿ ಇದ್ದಿದ್ದು? ಒಂದು ಮುಂದೆ ಇದಿತ್ತು ಎಕ್ಸ್ಟೆನ್ಷನ್ ಆ ಕಡೆ ಅನ್ಸುತ್ತೆ. ಸೊ ನಮ್ಮ ಕಾಟೇಜ್. ಸೊ ಇಲ್ಲೆಲ್ಲ ಇದೆ ಕಾನ್ಸೆಪ್ಟು. ಈ ಥರದ್ದು ಒಂದು 4-5 ಕಾಟೇಜ್ ಇರಬೇಕು. ಸೊ ದೊಡ್ಡ ಗ್ರೂಪಲ್ಲಿ ಬಂದಾಗ ಇದನ್ನು ಕೊಡ್ತಾರೆ. ಸ್ವಲ್ಪ ದೊಡ್ಡದಾದ ಬೆಡ್ ಇರುತ್ತೆ, ಇಲ್ಲೊಂದು ಚಿಕ್ಕದೊಂದು ಬೆಡ್ ಇರುತ್ತೆ. ಇದೆಲ್ಲ ಆಲ್ರೆಡಿ ನಮ್ಮ ಚಾನಲಲ್ಲಿ ಡೀಟೇಲಾಗಿ ಎಲ್ಲ ತೋರಿಸಿದ್ವಿ ಸ್ಟಾರ್ಟಿಂಗಲ್ಲೇ. ಇದು ಎಕ್ಸ್ಟ್ರಾಸು ಮೇಲ್ಮೇಲೆ ತೋರಿಸ್ತೀವಿ ಅಷ್ಟೇ. ವ್ಲಾಗ್ಗಳಿಗೆ ವ್ಲಾಗು. ವಿಶಾಲವಾದ ಟಾಯ್ಲೆಟ್ಸ್ ಇಲ್ಲೆಲ್ಲ ದೊಡ್ಡದು. ಆಮೇಲೆ ಏನು ಗೊತ್ತಾ ಮಜಾ ಅಂದರೆ ಅಟ್ಟ ಹಿಂಗೆ ಹತ್ಕೊಂಡೋಗಿ, ಅಯ್ಯೋ ಅಟ್ಟದ ಮೇಲೆ ಅಲ್ಲೊಂದು 3-4 ಜನ ಮೇಲೆ ಮಲ್ಕೊಬೋದು ಇಲ್ಲಿ. ಆಮೇಲೆ ಅಲ್ಲಿ ಅಟ್ಟ ಬಾಲ್ಕನಿ ಓಪನ್ ಮಾಡ್ಕೊಂಡು ಆ ಕಡೆನೇ ಕೂತ್ಕೊಬೋದು. ಸೊ ಲಗೇಜೆಲ್ಲ ಇಟ್ಬಿಟ್ಟು 1 ಅವರ್ ಟೈಮ್ ಪಾಸ್ ಮಾಡಿದ್ವಿ. ಈಗ ಸುಮ್ಮನೆ ಒಂದು ವಾಕ್ ಹಾಕ್ಕೊಂಡು ಎಲ್ಲ ನೋಡ್ಕೊಂಬರೋಣ ಏನೇನು ಚೇಂಜಸ್ ಆಗಿದೆ, ಹೆಂಗಿದೆ ಮುಂಚೆಗಿಂತ ಅಂತ ಬರ್ತಾಯಿದ್ದೀವಿ. ಸೊ ಇದೇ ಮೇನ್ ಚೇಂಜಸ್ ನಮಗೆ ಕಾಣಿಸಿರೋದು. ಏನಂದರೆ ಫುಲ್ಲು ಎಲ್ಲ ಕಡೆ ಕಲ್ಲುಗಳೆಲ್ಲ ಹಾಕಿ ಪಾತ್ವೆ ಎಲ್ಲ ನೀಟಾಗಿ ಮಾಡಿದ್ದಾರೆ. ಮುಂಚೆ ಎಲ್ಲ ಮಣ್ಣು ಥರ ಇತ್ತು, ಅದು ಫುಲ್ ಕ್ಲೋಸ್ ಟು ನೇಚರು, ಒಂಥರ ಸಖತ್ತಾಗಿತ್ತು. ಸೊ ಈಗ ತುಂಬ ಜನ ಕೇಳ್ತಾರಲ್ಲ, ಸ್ವಲ್ಪ ಡೆವಲಪ್ಮೆಂಟು ಆ ಥರ ಇದನ್ನು ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಜಿಪ್ಲೈನ್ ಇದೆ, ಇಲ್ಲಿ ಜಿಪ್ಲೈನ್ ಇದೆ, ಅಲ್ಲಿಂದ ಈಗ ಬರೋದು. ಸೊ ಹಾಗೆ ಇನ್ನೊಂದು ಇದು ಕಾಟೇಜ್ಗೆ ಹೋಗೋ ರೂಮು, ಕಾಟೇಜ್ಗೆ ಹೋಗೋ ದಾರಿ ಇಲ್ಲೊಂದಿದೆ, ಇಲ್ಲಿ 2 ಇದೆ, 3, 4, 5, ಅಲ್ಲೊಂದು 6 ಕಾಟೇಜ್ ಏನೋ ಇರೋದಿಲ್ಲಿ. ಸೊ ಇದು ಮೇಯ್ನು. ಇದು ಮುಂಚೆ ಇದು ಕ್ಲೋಸ್ ಇತ್ತು, ಇದು ತೆಗ್ಬಿಟ್ಟಿದ್ದಾರೆ, ಕ್ಲೋಸ್ಡ್ ಇತ್ತು. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಸೊ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಜಾಗ, ಊಟ ಮಾಡೋಕ್ಕೆ, ಸ್ನ್ಯಾಕ್ಸ್ ತಿನ್ನೋಕ್ಕೆ, ಸಂಜೆ ಹೊತ್ತು ಟೈಮ್ ಪಾಸ್ ಮಾಡೋಕ್ಕೆ. ಸೊ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಇಲ್ಲಿ ನಿಮಗೆ ನೀರು ಬೇಕಂದರೆ ಇದು ಕೊಡ್ತಾರೆ, ಹರ್ಬಲ್ ಬಾತ್ ಅಂತ. ನೀವು ಇಲ್ಲಿ ತೊಗೊಬೋದು, ಫ್ರೀ ಇದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಬೆಂಕಿ ಹಾಕಿ ಕಾಯಿಸಿ ನೀರು ಕೊಡ್ತಾರೆ. ಸೊ ಅದರಲ್ಲಿ ಎಷ್ಟೊಂದು ಹರ್ಬ್ಸ್ಗಳೆಲ್ಲ ಹಾಕಿ ಕಾಯಿಸ್ತಾರೆ. ಸೊ ಹರ್ಬಲ್ ಬಾತು ತೊಗೊಬೋದು, ಇಲ್ಲಿ ಆಪ್ಷನ್ ಇದೆ. ಕೇಳಿದ್ರೆ ಬೆಳಗ್ಗೆ ಒಂದು ಬಕೆಟ್ಟು ಬಿಸಿನೀರು ಕೊಡ್ತಾರೆ. ಇಲ್ಲ ನಾರ್ಮಲಾಗಿ ರೂಮಲ್ಲಿ ಏನು ಬರುತ್ತೆ ಬಿಸಿನೀರು ಅದರಲ್ಲೇ ಸ್ನಾನ ಮಾಡ್ಬೋದು, ನಿಮ್ಮ ಇಷ್ಟ. ಸೊ ಹೊಸದಂದರೆ ಸ್ವಿಮ್ಮಿಂಗ್ ಪೂಲ್ ಬಂದಿದೆ. ಏನಾ ಅಲ್ಲಿ ಕೂತ್ಕೊಂಬಿಟ್ಟಿದ್ಯಾ? 2 ಜೋಗಲ್ಲಿ ಹಾಕ್ಬಿಟ್ಟವ್ರಾ? ಇದು ಸಖತ್ತಾಯ್ತಲ್ಲ. ಏನು ಇದು ರೂಮಲ್ಲಿ ಮಾಡ್ತಾ ಇರೋದು ಅನಿಸುತ್ತೆ. ಕಾಟೇಜ್ ಸಖತ್ತಾಗಿದೆ. ಅದು 2 ಫ್ಲೋರ್ ಮಾಡ್ತಾಯಿದ್ದಾರೆ ಎಲ್ಲೂ, ಸೇಮ್ ಕಾನ್ಸೆಪ್ಟ್, ಹಟ್ ಕಾನ್ಸೆಪ್ಟು. ಸೊ 2 ಬರುತ್ತೆ. ಮುಂಚೆ ಈ ಜಾಗ ಬಂದ್ಬಿಟ್ಟು ಇಲ್ಲಿ ಕ್ಯಾಂಪಿಂಗ್ಸ್ ಇದಿತ್ತು, ಟೆಂಟು ಸ್ಪಾಟು. ಇಲ್ಲೆಲ್ಲ ಮಾಮೂಲಿ ಇದಿತ್ತು ಗಾರೆ, ಅದ್ರ ಮೇಲೆ ಟೆಂಟ್ ಹಾಕ್ಕೊಬೋದಾಗಿತ್ತು, ಆ ಥರ ಆಪ್ಷನ್ ಇತ್ತು. ಮತ್ತು ಅಲ್ಲೆಲ್ಲ ಕಡೆನೂ ಅಲ್ಲೆಲ್ಲನೂ ದೊಡ್ಡ ಟೆಂಟ್ ಇತ್ತು. ದೊಡ್ಡ ಟೆಂಟ್ ಅಂದರೆ ಹೆಂಗೆ ಅಂದರೆ ಅದು ಚಿಕ್ಕ ಟೆಂಟ್ ನಾವು ಕ್ಯಾಂಪಿಂಗ್ ಮಾಡ್ತೀವಿ ಆ ಥರ ಟೆಂಟ್ ಅಲ್ಲ. ಸ್ಟಾರ್ಟಿಂಗಲ್ಲಿ ಇರೋದು ದೊಡ್ಡ ಟೆಂಟು.
ಅಲ್ಲಿ ಒಂದು ಕಾಟೇ ಇರೋದು, ಡಬಲ್ ಬೆಡ್ ಕಾಟ್ ಒಳಗಡೆ ಟೆಂಟ್ ಒಳಗೆ, ಆ ಥರ ಆಪ್ಷನ್ ಎಲ್ಲ ಇತ್ತು. ಅದೆಲ್ಲ ಹಂಗೆ ಒಂದೊಂದೇ ಇಂಪ್ರೂವ್ಮೆಂಟು, ಒಂದೊಂದೇ ಅಡಿಷನ್ನು. ಸೊ ಈಗ ಇದು ಹೊಸದು ಬರ್ತಾಯಿದೆ. ಹೇಳ್ರಿ ಸಂಜಿತ್ತು, ಲಾಸ್ಟ್ ಟೈಮ್ ನೀವು ಬಂದಕ್ಕೂ ಈಗ ಬಂದು ನೋಡಿರೋದಕ್ಕೂ ಹೆಂಗೆ ಇಂಪ್ರೂವ್ಮೆಂಟ್ ಹೆಂಗಿದೆ? ತುಂಬ ಅಪ್ಡೇಟ್ಸ್ ಆಗಿದೆ. ಸ್ವಿಮ್ಮಿಂಗ್ ಪೂಲ್ ಬಂದಿದೆ, ಮತ್ತು ಸ್ವಲ್ಪ ಕಾಟೇಜ್ ಎಲ್ಲ ಆ್ಯಡ್ ಆಗಿದೆ. ಕಾಟೇಜ್ ಆ್ಯಡ್ ಆಗಿದೆ, ಮತ್ತು ಇದು ಯಾವುದೋ ಇನ್ನೊಂದು ಕಾಟೇಜ್ ಮಾಡ್ತಾ ಇದ್ದಾರೆ. ಸಂಜಿತ್ ಅವ್ರು ನಮ್ಮ ಜೊತೆ 2 ಸಲ ಬಂದಿದ್ರು, ಇದು 3ನೇ ಸಲ ಬರ್ತಾ ಇರೋದು. ನನಗೆ ಫಸ್ಟ್ ಟೈಮ್ ಬರುವಾಗ ಇಲ್ಲೊಂದು ಸ್ವಿಮ್ಮಿಂಗ್ ಬೇಕು ಅನ್ಸಿತ್ತಾ? ಅದನ್ನು ಮಾಡಿದ್ದಾರೆ. ಈ ಜಾಗ ಖಾಲಿ ಇತ್ತು ಅವಾಗ, ಟೆಂಟ್ ಆಗ್ತಾ ಇದ್ರಲ್ಲಿ. ಇದು ಸಮ್ಮರಲ್ಲಿ ಓಕೆ, ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕೂರ್ಗೆ ಆಲ್ರೆಡಿ ಚಳಿ ಇರುತ್ತೆ, ಅದರಲ್ಲಿ ಏನು ನೀರು ಆಗಲ್ಲ, ಕಷ್ಟ ಆಗುತ್ತೆ ಈ ಟೈಮಲ್ಲೆಲ್ಲ ಕಷ್ಟ. ಬಟ್ ಬೆಳಗ್ಗೆ ಅವತ್ತು ಬಿಸಿಲು ಇರುತ್ತಲ್ಲ, ಆ ಟೈಮಲ್ಲಿ ಓಕೆ. ನಾನು ಬೆಳಿಗ್ಗೆ ಇಲ್ವಾ? ಬೆಳಗ್ಗೆ ಇಳಿತೀರಾ? ಮಧ್ಯಾಹ್ನ, ಬೆಳಗ್ಗೆ ಅಲ್ಲ, ಬೆಳಗ್ಗೆ ಆಗಲ್ಲ. ಭಜನ್ ಅವ್ರು ಬಂದರು. ಎಲ್ಲೋ ಮತ್ತೆ ತುಂಬ ಖುಷಿ ಆಯಿತು. ನಾನು ಫೋಟೋ ತೋರಿಸ್ಬಿಟ್ಟು ಕೇಳಿದೆ ಇವರಿಬ್ಬರು ಬಂದಿದ್ದಾರೆ, ಯಾಕಂದರೆ ಬಾಂಡಿಂಗ್ ಇತ್ತು. ಇವರು ಬಂದಿರೋದು ತುಂಬ ಖುಷಿ ಆಯಿತು. ಇವರು ಫಸ್ಟ್ ಟೈಮ್, ಸೆಕೆಂಡ್ ಟೈಮು. ಏರ್ ಚೇಂಜ್ ಆಗಿದೆ. ಹಾಂ, ಏರ್ ಚೇಂಜ್ ಆಗಿದೆ. ಭಜನ್ ಅವರು ನಾವು ಬಂದಾಗೆಲ್ಲ, ಪ್ರತಿ ವರ್ಷ ಬಂದಾಗೆಲ್ಲ ಒಂದೊಂದು ರೌಂಡ್ ಸಣ್ಣ ಆಗ್ತಾ ಇದ್ದಾರೆ, ನಾವು ದಪ್ಪ ಆಗ್ತಾ ಇದೀವಿ. ಸ್ವಲ್ಪ ನಾವು ಒಂದೊಂದು ದಪ್ಪ ಆಗ್ತಾ ಇದೀವಿ ಪ್ರತಿ ವರ್ಷ, ಅವ್ರು ಸಣ್ಣ ಆಗ್ತಾರೆ. ನಾವು ದಪ್ಪ ಆಗಿ ಮ್ಯಾಕ್ಸಿಮಮ್ ಹೋಗಿ ಆಮೇಲೆ ಕಡಿಮೆ ಆಗ್ತಾ ಇರೋದು. ವಿಡಿಯೋ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಆ್ಯಕ್ಚುಲಿ. ಹಾಂ, ವಿಡಿಯೋದಲ್ಲಿ ಮತ್ತೆ ಹೇಗೆ? ಸೂಪರ್ ಖುಷಿ ಆಯಿತು ನೋಡಿ. ಹೇಗಿತ್ತು ನ್ಯೂ ಇಯರ್? ಸಖತ್ತಾಗಿತ್ತು. ಕಾರ್ನಿವಲ್ ಬೆಸ್ಟ್ ನ್ಯೂ ಇಯರ್. ಒಂದೊಂದು ಟೀಮ್ ಬಂದಿತ್ತು, ಅಡ್ವೆಂಚರ್ ಟೀಮ್. ಸೂಪರ್ ಆಗಿತ್ತು, ಗೇಮ್ಸು ಎಲ್ಲ ಮಾಡಿ. ಸೊ ಬೇಜಾನ್ ಚೇಂಜಸ್ಸು. ಹೌದು. ಇನ್ನೂ ಸಕ್ಕ ಚೇಂಜಸ್ ಆಗ್ತಾ ಇದೆ. ಹೌದು. ಇದು ಇವಾಗ ಮಾಡ್ತು, ನೆಕ್ಸ್ಟ್ ಯಾವಾಗ ಲಾಂಚ್ ಆಗುತ್ತೆ? ಇದು ಇನ್ನೊಂದು 1.5 ಮಂತಲ್ಲಿ 2 ಲಾಂಚ್ ಆಗುತ್ತೆ. 1 ಮಂತಲ್ಲಿ 1 ಲಾಂಚ್ ಆಗ್ತದೆ. ಸೇಮ್ ಕಾನ್ಸೆಪ್ಟ್ ಅಲ್ಲ, ಸ್ಟೇ ಮೇಲೆ ಕೆಳಗೆ. ಸ್ಟೇ, ಬಟ್ ಫುಲ್ ಲಕ್ಸುರಿ ಅಂತ ಹೇಳೋದಕ್ಕಿಂತ ಫುಲ್ಲಿ ಲೋಡೆಡ್. ನಾವು ಲಾಸ್ಟ್ ಟೈಮ್ ಗ್ರೂಪಲ್ಲಿ ಬಂದಿದ್ದು, ಅವಾಗ ಅದು ಆಗಿರಲಿಲ್ಲ ಇನ್ನೂ ಅನ್ಸುತ್ತೆ, ಆ ರೂಮ್ಸು ಇರಲಿಲ್ಲ, ಅದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಫಸ್ಟ್ ಟೈಮ್ ಅದೆಲ್ಲ. ಸೊ ಅವಾಗಲೇ ಇದು ಕಟ್ ಮಾಡಿದಾಗ ವಿಡಿಯೋ ಬೆಳಕಿತ್ತು, ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಯಾಕೆ ಕಾಣಿಸಲ್ಲ, ಇಷ್ಟೇ ಕಾಣಿಸೋದು, ನಾನು ಮಾತ್ರ ಒಬ್ಬನೇ ಕಾಣಿಸೋದು. ಆವಾಗಲೇ ಕಟ್ಟಾದಾಗ ಸೀನು ಬೆಳಕಿತ್ತು, ಈಗ ಫುಲ್ಲು ಕತ್ಲೆ. ಸಂಜಿತ್ ಸೊ ಒಂದು ಸೆಷನ್ ಆಯಿತು ಭಜನ್ ಅವರು. ಸೊ ತುಂಬ ಇನ್ಫಾರ್ಮೇಷನ್ಸ್ ಕೊಟ್ಟರು. ನೀವು ಬಂದಾಗ 16th ಒಂದೇನೋ ಲಾಂಚ್ ಮಾಡ್ತಾ ಇದ್ದಾರೆ ಹೊಸದಾಗೆ, BB ಟ್ರೈಬ್ ಅಂತ. ಹೌದಾ? ಬ್ಯಾರಿಯರ್ ರಿಟ್ರೀಟ್ ಅಂತ. ಸೊ ಅದು ಹೊಸ ಕಾನ್ಸೆಪ್ಟು ಬಂದು ಅವ್ರು ನಿಮ್ಮ ಚಾನಲಲ್ಲಿ ಅಪ್ಡೇಟ್ ಕೊಡ್ತೀರಾ? ಯಾವ ಥರ? ನಮ್ಮ ಚಾನಲಲ್ಲಿ ಫೇಸ್ಬುಕ್, ಇನ್ಸ್ಟಾದಲ್ಲಿ ಎಲ್ಲ ಅಪ್ಡೇಟ್ ಕೊಡ್ತೀವಿ. ಆಮೇಲೆ ಪ್ರೆಸ್ ರಿಲೀಸು ಮಾಡ್ತೀವಿ, ಮೀಡಿಯಾ ರಿಲೀಸು. ಓಕೆ ಕರೆದು ಡೂ ಅ ಬಿಗ್ ಅನೌನ್ಸ್ಮೆಂಟ್. ಸೊ ಅದು ಅನೌನ್ಸ್ಮೆಂಟ್ ಮಾಡಿದಾಗ ಅದು ಲಿಂಕ್ ಏನಾಗಿದೆ ನಮ್ಮ ಚಾನಲ್ಲು ಶೇರ್ ಮಾಡ್ತೀವಿ. ಸೊ ನಮಗೆ ಒಂದು ಚಿಕ್ಕದಾಗೆ ಒಂದು ಸೆಷನ್ ಕೊಟ್ಟರು, ಒಂದು ಜಲಕ್ಕು. ಸೊ ನಾವು ನೆಕ್ಸ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಬಂದು ಸ್ವಲ್ಪ ತುಂಬ ಡೀಟೇಲಾಗಿ ತಿಳ್ಕೊಂಡು ಹೋಗಬೇಕು ಅಂತ. ಸೊ ಅದೇನು ಎಲ್ಲ ಅಂತ ಅವ್ರದ್ದು ಲಾಂಚ್ ಮಾಡಿದ್ಮೇಲೆ ಅದು ಡೀಟೇಲ್ಸ್ ಕೊಡ್ತೀವಿ. ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ತುಂಬ ಚೇಂಜಸ್ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ನಾವು ಬಂದ್ಬಿಡೋಣ, ಬೇಗ ಬಂದು ನೀಟಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಈಗ ಮೇನ್ ಕಾನ್ಸೆಪ್ಟು ಇಲ್ಲಿಗೆ ಬಂದಾಗ ಎಸ್ಟೇಟ್ ವಾಕು, ನೈಟ್ ವಾಕು ಅದಂತೂ ಕಂಪಲ್ಸರಿ, ಅದಂತೂ ಸೂಪರ್ ಅಮೇಝಿಂಗ್ ಆಗಿರುತ್ತೆ. ಸೊ ನಮ್ಮದೆಲ್ಲ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ನಮ್ಮ ಸತೀಶ್ ಅವರು ಎಲ್ಲೋದ್ರು? ಸಂಜಿತ್ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಅವನು ಎಕ್ಸ್ಪೀರಿಯನ್ಸ್ ಮಾಡಿದ್ದಾನೆ. ನಮ್ಮ ಸತೀಶ್ ಅವ್ರನ್ನ ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ಒಂದು ವಾಕ್ ಹೋಗ್ಬಿಟ್ಟು ಬರ್ತೀವಿ, ಆಮೇಲೆ ನೋಡೋಣ ಕ್ಯಾಂಪ್ ಫೈರು ಏನು ಅಂತ. ಏನ್ರಿ ಸಂಜಿತ್, ಅವಾಗಿಂದ ಮಾತಾಡಿದ್ದು ನಿಮಗೆ ಏನನ್ನಿಸ್ತು? ಖುಷಿ ಅನಿಸ್ತು. ಖುಷಿ ದೊಡ್ಡ ಸೆಷನ್ಸ್ ತಗೊಳ್ಬೇಕು ಭಜನ್ ಹತ್ರ ಅಂತ. ಇದೊಂದು ಇಂಪ್ಲಿಮೆಂಟ್ ಮಾಡಬೇಕು, ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಎಲ್ಲದರಲ್ಲಿ ಮಾಡಬೇಕು. ಇಂಪಾರ್ಟೆಂಟ್. ಸೊ ಹೋಗೋಣ. ಸೊ ಇದು ಎಸ್ಟೇಟ್ ವಾಕ್ ಶುರು ಆಗೋದೆ ಇದರಿಂದ. ಹಿಂಗೆ ಕೊಡ್ತಾರೆ, ಮತ್ತು ಬೇರೆ ಏನು ಲೈಟ್ ಇರಬಾರ್ದು, ಫೋನ್ ಟಾರ್ಚಲ್ಲಿ ಹಾಕೋಂಗಿಲ್ಲ. ಸೊ ಕರ್ಕೊಂಡು ಹೋಗ್ತಾರೆ, ಒಳಗಡೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅವ್ರಿಗೊಂದು ಸಲ ತೋರಿಸ್ಬಿಡ್ತೀನಿ ಲ್ಯಾಂಡ್ ಪೆನ್ ಯಾವ ಥರ ಇಟ್ಕೋಬೇಕಂತ. ಸೊ ಮುಂಚೆ ಲೈಟ್ ಏನಿರಲಿಲ್ವಲ್ಲ, ಆವಾಗ ಇದನ್ನೇ ಯೂಸ್ ಮಾಡ್ತಾಯಿದ್ರು. ಬಟ್ ಇವಾಗ ಲೈಟ್ ಎಲ್ಲ ಬಂದಮೇಲೆ ಇದು ನಿಂತೋಗ್ಬಿಡ್ತು. ಸೊ ಇದನ್ನು ಯಾವ ಥರ ಯೂಸ್ ಮಾಡಬೇಕಂದ್ರೆ, ಸೊ ತುಂಬ ಹತ್ತಿರ ಇಟ್ಕೋಬಾರ್ದು. ಸೊ ಸ್ವಲ್ಪ ಬಿಸಿಯಿಂದ ಪ್ಯಾಂಟ್ ಎಲ್ಲ ಇಟ್ಟಾಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಲೈಕ್ ದಿಸ್. ಒಂದು ರಿಯಾಲಿಟಿ ಬಂದು ಇದರಿಂದ ಏನು ಕಾಣಿಸಲ್ಲ.
ಹಾವು ಇರುತ್ತೆ ನೋಡ್ಕೊಂಡಿದ್ದು ಇಲ್ಲಿ ಟ್ರಾಫಿಕ್ ಇರಲ್ಲ ಆಗಿರುತ್ತೆ ಹಾಂ ಹಾವು ಚೇಳಿ ಇರುತ್ತೆ ಹುಷಾರು. ಅದಕ್ಕೆ ಇರುತ್ತೆ. ಯಾರಾದ್ರೂ ಗೆಸ್ಟ್ ಮಾಡ್ಬೋದಾ ಯಾವ ಪ್ಲಾಂಟ್ ಇದು ಇದು ಇವ್ರಿಗೆ ಹೇಳ್ರಿ ಬಂದ್ರೆ ಹತ್ರ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳ್ರಿ ಸಂದೇತು. ಇದು ಮೆಣಸಿನ್ಕಾಯಿ, ಏನು ಮೆಣಸಿನ್ಕಾಯಿ? ಯಾವ ಮೆಣಸು? ಅದು ಗಾಂಧಾರಿ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ಸ್ಪೈಸಿಯಸ್ಟ್ ಚಿಲ್ಲಿ. ಅದೇ ಗಾಂಧಾರಿ ನಾವು ಮೆಣಸು, ಜೀರಿಗೆ ಮೆಣಸು ಅಂತ ಹೇಳ್ತೇವೆ ತುಳುವಲ್ಲಿ. ಇಂಗ್ಲಿಷ್ ಅಲ್ಲಿ ಬರ್ಡ್ ಐ ಚಿಲ್ಲಿ ಅಂತೀವಲ್ಲ ಅದು. ಎಲ್ಲ ಇದೆ ಇಲ್ಲಿ. ಆನೆ ಬರುತ್ತೆ. ಆನೆ ಇದು. ಹೌದು, ಆನೆನೆ ಮಾಡಿರೋದು ಇದು. ಏನಕ್ಕೆ ಅಂದರೆ ಎಲಿಫೆಂಟ್ಸ್ಗಳು ಮೇಲೆ ಹತ್ತಕ್ಕಾಗುತ್ತೆ, ಹಿಂಗೆ ದಿಬ್ಬ ಹತ್ತುತ್ತೆ, ಅದಕ್ಕೆ ಇಳಿಯೋಕ್ಕಾಗಲ್ಲ. ಸೊ ಅದು ಈ ಕಡೆಯಿಂದ ಬರುತ್ತೆ ಬಂದು. ಇದು ಹಲಸಿನ ಮರ, ಜಾಕ್ ಫ್ರೂಟ್ ಟ್ರೀ. ಎಲಿಫೆಂಟ್ಸಿಗೆ ಮೋಸ್ಟ್ ಫೇವ್ರೆಟ್ ಫ್ರೂಟ್ ಇದೇನೆ ಜಾಕ್ ಫ್ರೂಟ್. ನಾರ್ಮಲಾಗಿ ಅದು ಈ ಕಡೆಯಿಂದ ಬರುತ್ತೆ, ಮರನ ಪುಷ್ ಮಾಡುತ್ತೆ. ಸೊ ಯಾವುದು ತಿನ್ನಕ್ಕೆ ರೆಡಿ ಆಗುತ್ತೆ ಅದೆಲ್ಲ ಕೆಳಗಡೆ ಬೀಳುತ್ತೆ ಹಣ್ಣು. ಅದನ್ನ ಇಲ್ಲಿ ತಿನ್ಕೊಂಡು ಇಲ್ಲಿ ಕೂತ್ಕೊಂಡು ಮೂವ್ ಆಗುತ್ತೆ. ಅದಕ್ಕೆ ಇಲ್ಲೆಲ್ಲ ಸ್ಲೈಡ್ ಈ ಥರ. ಅಲ್ಲಿ ಮರ ಬಿದ್ದಿತ್ತಲ್ಲ, ಅದು ಕೂಡ ಎಲಿಫೆಂಟೇ ಮಾಡಿರೋದು. ನೈಟ್ ಹೊತ್ತು ಬರಲ್ಲ, ನೈಟ್ ಹೊತ್ತೇ ಬರೋದು. ನಮ್ಮ ಪ್ರಾಪರ್ಟಿ ಒಳಗಡೆ ಕೂಡ ಜಾಕ್ ಫ್ರೂಟ್ ಟ್ರೀಸ್ ಇದೆಯಲ್ಲ, ಸೊ ಅದು ಬರೋದು ಏಪ್ರಿಲ್ ಮೇ ಸೀಸನ್ ಅಲ್ಲಿ. ಸೊ ಹಣ್ಣು ಏನೇನಾಗಿರುತ್ತೆ ಅದನ್ನೆಲ್ಲ ತಂದು ಇಲ್ಲಿ ಹಾಕ್ಬಿಡ್ತೀವಿ. ಅದು ಇಲ್ಲೇ ತಿನ್ಕೊಂಡು ಇಲ್ಲೇ ಹೊಟ್ಟೋಗ್ಲಿ ಅಂತ. ನಾವು ಒಂದೊಂದ್ಸಲ ಅದ್ರ ಎಲಿಫೆಂಟ್ ಲದ್ದಿ ಅಂತ ನೋಡ್ತಾ ಇರ್ತೀವಿ. ಸೊ ನಮ್ಮದು ಎಸ್ಟೇಟ್ ವಾಕ್ ಮುಗಿಸ್ಕೊಂಡು ಬಂದ್ವಿ. ಇದು ನ್ಯೂ ಇಯರ್ಗೆ ಡೆಕೋರೇಷನ್ ಮಾಡಿದ್ದು, ಲೈಟಿಂಗ್ಸ್ ಎಲ್ಲ ಹಂಗೆ ಇದೆ. ಸೊ ಈ ಎಕ್ಸ್ಪೀರಿಯೆನ್ಸು ಮಿಸ್ ಮಾಡಿದ್ರೆ ಇಲ್ಲಿ ಟ್ರೈ ಮಾಡಲೇಬೇಕು. ಬಟ್ ಇವಾಗ ಏನಾಗುತ್ತೆ ಅಂದರೆ, ಅದೇ ಹೇಳಿದ್ನಲ್ಲ 16th ನಾವು ಲಾಂಚ್ ಮಾಡಿದ್ರೆ ಹೊಸ ಕಾನ್ಸೆಪ್ಟು. ಸೊ ಇಲ್ಲಿ ಮಜಾ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಎಲ್ಲ ಬರೋಕ್ಕಾಗಲ್ಲ. ಒಂಥರ ಒಂದು ಕೋರ್ಸ್ ಥರ ಏನೋ ಒಂದು ಇದೆ. ಸೊ ಅವಾಗ ಬಂದಾಗ ಅವ್ರಿಗೂ ಈ ಆ್ಯಕ್ಟಿವಿಟಿ ಮಾಡ್ಬೋದು. ಸೊ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಇಲ್ಲಿ ಮಾತ್ರ ಸಾಧ್ಯ. ರಾತ್ರಿ ಒಂದು ಎಸ್ಟೇಟ್ ಒಳಗೆ ನಡ್ಕೊಂಡು ಹೋಗೋದು ಫೀಲಿಂಗೇ ಬೇರೆ. ಸೊ ಅದಾದಮೇಲೆ ಹೇಳಿದ್ನಲ್ಲ, ಅದು ಅಲ್ಲಿ ಹೇಳಿದ್ರಲ್ಲ ಅವರು, ಕಚ್ಚಂಪುಳಿ ಅದೆಲ್ಲ ಟೇಸ್ಟ್ ಇಲ್ಲಿ ಸಿಗುತ್ತೆ. ನೀವು ಕಚ್ಚಂಪುಳಿ ಇಲ್ಲಿ ಬರ್ಡ್ ಚಿಲ್ಲಿ ಸ್ಟಾರ್ಟಿಂಗ್ ವಿನೇಗರ್ ಹಾಕಿದ್ದಾರೆ. ಕಚ್ಚಂಪುಳಿ ಕಾಣಿಸ್ತಿದೆಯಾ? ಇಷ್ಟೇ ಡ್ರಾಪು ಏನು ಉಳಿದೆ ಗೊತ್ತಾ, ಅದೆಲ್ಲ ಸಿಗುತ್ತೆ ಇಲ್ಲಿ ತೊಗೊಬೋದು. ಕಾಚಂಪುಳಿ ಇದೆಲ್ಲ ಹೋಮ್ ಮೇಡ್ ವೈನ್ಸು, 0 ಆಲ್ಕೋಹಾಲ್. ಇದೆಲ್ಲ 0% ಆಲ್ಕೋಹಾಲ್, ಎಲ್ಲ ಹೆಲ್ತ್ ಬೆನಿಫಿಟ್ಸ್. ಅದು ಇದೆಯಲ್ಲ ನೀವು ಹೇಳಿದ್ದು ಬರ್ಡೇ ಚಿಲ್ಲಿದು. ಬರ್ಡೇ ಚಿಲ್ಲಿ ಇದೆ. ಇದು ರೆಡ್ ವೈನ್ ಅಂತ. ಇದು ಕೂಡ ಗ್ರೇಪ್ಸ್. ಅದ್ರ ಬೆನಿಫಿಟ್ ಅಲ್ಲಿ ಹಿಂದೆ ಬರ್ತಿದೆ. ಇಲ್ಲಿ ಬಂದು ನೀವು ಏನು ಬೇಕಾದ್ರೂ ತೊಗೊಬೋದು. ಸೊ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನೋಡಿ ಹೆಂಗೆ ಸೆಟ್ಲ್ ಆಗ್ಬಿಟ್ಟವ್ರೆ. ಬಾರ್ಬಿಕ್ಯೂ ರೆಡಿಯಾಗಿದೆ, ಎಲ್ಲ ಲೈನಾಗಿ ಕೂತ್ಕೊಂಡ್ಬಿಟ್ಟವ್ರೆ. ಕ್ಯಾಂಪ್ ಫೈರ್ ಪ್ಲಸ್ ಬಾರ್ಬಿಕ್ಯೂ ನೀಟಾಗಿ ಮ್ಯಾರಿನೇಟ್ ಮಾಡಿ ಕೊಡ್ತಾರೆ. ನಾವೇ ಸುಟ್ಕೊಂಡು ತಿನ್ನುವಂಥ ಎಕ್ಸ್ಪೀರಿಯೆನ್ಸು. ನಮಗೆ ಸುಟ್ಕೊಡೋಕ್ಕೆ ಇಲ್ಲಿ ನಮ್ಮ ಶೆಫ್ ಇದ್ದಾರೆ, ಒಂದ್ಸಲಿ ಕನೆಕ್ಟ್ ಆದರೆ ಆಗಿರುತ್ತೆ. ನೀಟಾಗಿ ಸುಟ್ಕೊಡ್ತಾರೆ. ಚಳಿಗೆ ಆಗಡಿ ಇವನು ನೋಡು, ಚಡ್ಡಿ ಹಾಕ್ಕೊಂಡಿದ್ದ, ಪ್ಯಾಂಟ್ ಹಾಕ್ಕೊಂಡು ಬಂದು ಫುಲ್ ಓವರ್ ಹಾಕೊಂಡ್ಬಿಟ್ಟವ್ರೆ. ಸೊ ನಾವು ಒಂದು ರೌಂಡು ಸುಟ್ಟು ಮೂಗಲೆಲ್ಲ ಸುರಿತೈತೆ, ಎಲ್ಲ ತಿರುವಾಕಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ನಮ್ಮ ಸಂಜೀತ್ ಅವರು ತೊಗೊಂಡಿದ್ದಾರೆ ಹ್ಯಾಂಡ್ ಓವರು. ನಮ್ಮ ಲೈಟ್ ಬಾಯಿ ಸುರೇಶ, ಕಣ್ಣೆಲ್ಲ ನೀರು ಬರ್ತೈತೆ ಊರಿಗೆ. ಸೊ ಇನ್ನೊಂದು ಡಿಶ್ಶು, ಮೇನ್ ಡಿಶ್ ಇಲ್ಲಿ ಬಂದಾಗ ಟ್ರೈ ಮಾಡಲೇಬೇಕಾಗಿರೋದು, ಪೋರ್ಕ್ ಪೆಪ್ಪರ್ನ ತರಿಸಿದ್ದೀವಿ. ಸಂಜು ಖಾಲಿ ಆಗ್ಬಿಡ್ತದೆ ಗಬ ಗಬ ಅಂತ. ಒಂದು ಪೀಸ್ ಎತ್ಕೊಳ್ಳಿ ಅದಕ್ಕೆ. ಅದ್ಭುತ. ಇನ್ನೊಂದು ಸಕಾಲ ಮಾಡ್ತಾರೆ, ಏನು ಗೊತ್ತಾ, ಚೂಡಲ್ಸ್, ಪೋರ್ಕ್ ಚೂಡಲ್ಸು. ಬಟ್ ಅದು ಇರಲಿಲ್ಲ, ಅದಕ್ಕೆ ಏನು ಮಾಡ್ತಿದ್ದೀವಿ, ಚಿಕನ್ ಚೂಡಲ್ಸ್ ಮಾಡಿಸಿದ್ದೀವಿ ಚಿಕನ್ಲಿ. ಅದನ್ನು ನಮ್ಮ ಸತೀಶ್ ಅವ್ರಿಗೆ ಟೇಸ್ಟ್ ಮಾಡಿಸ್ಬೇಕಾಗಿತ್ತು. ಚೂಡಲ್ಸು ಸಾಕತ್ತು ಸ್ಪೈಸಿಯಾಗಿರುತ್ತೆ. ಆ ಗಾಂಧಾರಿ ಮೆಣಸು ಹಾಕ್ಬಿಟ್ಟು ಮಾಡೋದು. ಇವಾಗ ಬೇರೆ ಎಕ್ಸ್ಟ್ರಾ ಸ್ಪೈಸಿ ಮಾಡಿಸಿದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಸತೀಶ್ ಅವ್ರ ರಿವ್ಯೂ ಕೇಳೋಣ. ಬಂತು ಚೂಡಲ್ಸ್,
ಚಿಕನ್ ಚೂಡಲ್ಸ್ ನಾರ್ಮಲಾಗಿ ಇಲ್ಲಿ ಬಂದಾಗ ಪೋರ್ಕ್ ಚೂಡಲ್ಸ್ ತರಿಸ್ತೀವಿ. ಪೋರ್ಕ್ ಖಾಲಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಚಿಕನ್ ಚೂಡಲ್ಸ್ ಮಾಡಿಸಿದ್ವಿ. ಮೇಯ್ನಾಗಿ ಅಟ್ರಾಕ್ಷನ್ ಗೊತ್ತಾಯಿದೆ, ಇಲ್ಲಿ ಕಾಣಿಸ್ತೈತಲ್ಲ ಭುಜಗಳು ಚಿಲ್ಲಿಗಳು. ಇದು ಗಾಂಧಾರಿ ಮೆಣಸು, ನಮ್ಮ ಹಸಿಮೆಣ್ಸಿನ್ಕಾಯಿ ಥರ ಅಲ್ಲ. ಇದು ಗ್ಯಾಸ್ಟ್ರಿಕ್ ಆಗಲ್ಲ, ಏನೂ ಆಗಲ್ಲ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೆಯದು, ತುಂಬ ಫ್ಯಾಟ್ ಬರ್ನಿಂಗು. ಬ್ರೋ ತಿಂದ್ಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ. ತಿನ್ನಿ ಬ್ರೋ, ನಾವು ತಿಂದಿದ್ದೀವಿ. ಒಂದು ಮೆಣಸಿನ್ಕಾಯಿ ಹಾಕಲ್ಲ, ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ ಹಾಕೊಳ್ಳಿ, ನಿಮ್ಮ ಕೆಪಾಸಿಟಿ. ಘಾಟ್ ಮಾತ್ರ ಹೊಡಿತೈತೆ. ಖಾರ ಕಮ್ಮಿನಾ? ಖಾರ ಕಮ್ಮಿ ಆಯ್ತಾ? ಇನ್ನೂ ಗೊತ್ತಾಗುತ್ತದೆ. ಘಾಟ್ ಮಾತ್ರ ಕರೆಕ್ಟಾಗಿದೆ. ಕರೆಕ್ಟ್ ಅಲ್ಲ, ಹೆವಿ ಆಗಿದೆ. ಅದು ಮೇಯ್ನ್, ಅದು ಸ್ಪೈಸಿ ಡಿಶ್ಶು, ಅದೇ ಅಟ್ರಾಕ್ಷನು. ಮೆಣಸಿನ್ಕಾಯಿ ಸೊರ 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 ಅಂದ್ಕೊಂಡು ತಿಂತಾ ಇರೋದು. ಅಷ್ಟೊಂದು ಖಾರ ಇಲ್ಲ, ಇಲ್ಲೆಲ್ಲ ತುಟಿ ಹತ್ರ ಮಾತ್ರ ಒಂದು ಸ್ವಲ್ಪ ಚುರ್ರು ಅಂತ ಐತೆ ಅಷ್ಟೇ. ಸೊ ಆಲ್ಮೋಸ್ಟ್ ಬೆಂದಿದೆ. ಇನ್ನೇನು ಇದನ್ನು ತಿನ್ನಬೇಕು. ಇದು ಬೇಯೋಷ್ಟದಲ್ಲಿ ಆಲ್ರೆಡಿ 1 ಅವರ್ ಆಯ್ತಲ್ವೇನಾ? 1 ಅವರ್ ಆಯಿತು. ಸೊ ಇದು ಆಲ್ಮೋಸ್ಟು ಬೆಂದಿದೆ, ಇನ್ನೇನು ತಿನ್ನೋದಷ್ಟೇ ಬಾಕಿ. 1 ಅವರಿಂದ ಬೇಯ್ತಾ ಇದೆ ಇದು. ಸೊರ ಸೊರ ಅಂತಾನೆ ಇದ್ದೀವಿ ನಾನು ಮತ್ತು ಸುರೇಶ, ಯಾಕಂದರೆ ಅವನು ಲೈಟ್ ಹಿಡಿತಾವನೆ, ನಾನು ಸುಡ್ತಾ ಇದ್ದೀನಿ ಇಲ್ಲಿ. ಹೊಗೆ ಸೊರ ಸೊರ ಅಂತಾರೆ, ಹೊಗೆ ಅಲ್ಲ, ಚಿಡ್ಕನ್ನು. ಅದು ಚಿಕನ್ ಅಲ್ಲ, ಚೂಡಲ್ಸು, ಚಿಕನ್ ಚೂಡಲ್ಸು. ಸಖತ್ ಖಾರ ಇದೆ ಅದು. 1 ಪೀಸ್ ತಿನ್ಬಿಟ್ರೆ ಒಂದು 2 ಗ್ಲಾಸ್ ನೀರು ಕುಡಿಬೇಕು. ಅಯ್ಯೋ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, UK ಎಕ್ಸ್ಟ್ರಾಸು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಕಂಟೆಂಟ್ ಎಲ್ಲನೂ ಅನ್ಬಾಸ್ ಕರ್ನಾಟಕದಲ್ಲಿ ಹಾಕೋಕ್ಕಾಗಲ್ಲ. ಸೊ ನಮಗೆ ಯಾರು ತುಂಬ ವರ್ಷಗಳಿಂದ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸೊ ನಮ್ಮ ದಿನಚರಿಗಳು ಎಲ್ಲನೂ ನೋಡೋಕ್ಕೆ ಇಷ್ಟಪಡ್ತಾರೆ, ಅವ್ರಿಗೆ ಅಂತ ಈ ಚಾನಲ್ ಮಾಡಿರೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.